ಅಲ್ಲೇನು ವಾಟರ್ ಫಾಲ್ ತರ ಸ್ನೋ ಹಂಗೆ ಬೀಳ್ತಾನೆ ಇದೆಯಲ್ವ ಅಲ್ಲಿ. 4 ಗಂಟೆ ಆಗ್ತಾ ಬರ್ತದೆ ಸ್ನೇಹಿತರೆ. ವೆದರ್ ಎಲ್ಲ ಕೂಲ್ ಆಗ್ತಾ ಇದೆ. ಇನ್ನು ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ. ಕೋಲ್ಡ್ ವೆದರ್ ಅಲ್ಲಿ ಇದಕ್ಕಾಗಲ್ಲ. ಮುಂದೆ ಅಲ್ಲಿ ನೀವು ನೋಡ್ದಂಗೆ ಕ್ಲಿಯರ್ ಮಾಡ್ತಿದ್ದಾರೆ JCB ಅಲ್ಲಿ, ಟ್ರಕ್ಕಲ್ಲೆಲ್ಲ. ಮುಂದೆ ಹೋಗಂಗಿಲ್ಲ, ಹಿಂದೆನೂ ಹೋಗಂಗಿಲ್ಲ. ಮೋಸ್ಟ್ಲಿ ಕ್ಯಾಶುಯಾಲಿಟೀಸ್ ಏನಾದ್ರು ಆಗಿರ್ಬೋದಂತೆ ಸ್ನೇಹಿತರೆ. ಅದಕ್ಕೆ ಎಷ್ಟೊಂದು ಜನ ಪೊಲೀಸವ್ರು ಹೋದ್ರು, ಆರ್ಮಿ ಅವ್ರು ಹೋದ್ರು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು 4ನೇ ದಿನ. ಇವತ್ತು ನಾವು ಕಾರ್ಗಿಲ್ ಕಡೆ ಹೊರಟಿದ್ದೀವಿ. ನಾವು ಗೊಂಡೋಲ ರೈಡ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಅದೇ ಸ್ಟೇಗೆ ಬಂದ್ವಿ ಸ್ನೇಹಿತರೆ. ನೋಡಿ, ಗ್ಯಾಲಕ್ಟಿಕ್ ಇನ್ನಂತ. ಇವತ್ತು ಯಾವುದೇ ಪ್ಲೇಸಸ್ ನೋಡ್ತಾ ಇಲ್ಲ, ಜಸ್ಟ್ ಜರ್ನಿ ಆಗಿರುತ್ತೆ ಈಗಿನ ವಿಡಿಯೋ ಅಲ್ಲಿ. ಶ್ರೀನಗರ್ ಟು ಕಾರ್ಗಿಲ್. ಲೆಟ್ಸ್ ಗೋ ಟು ಕಾರ್ಗಿಲ್. ಸ್ನೇಹಿತರೆ, ನಾವು ತಗೊಂತಿರೋ ರೂಟ್ ಬಂದು ಸೋನ್ಮಾರ್ಗ್ ಮತ್ತೆ ದ್ರಾಸ್. ಸ್ವಲ್ಪ ಜನ ಗೊತ್ತಿರ್ಬೋದು, ದ್ರಾಸ್ ಅನ್ನೋದು ಸೆಕೆಂಡ್ ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ಆ ಊರಿಂದಾನೇ ನಾವು ಪಾಸ್ ಆಗ್ತೀವಿ ಇವತ್ತು ಕಾರ್ಗಿಲ್ಗೆ. ಬನ್ನಿ ಹೆಂಗಿರುತ್ತೆ ನೋಡೋಣ ಸ್ನೇಹಿತರೆ. ಲಾಸ್ಟ್ 3-4 ಡೇಸ್ ಇಂದ ಕಾರ್ಗಿಲ್ಗೆ ಹೋಗೋ ರೂಟ್ ಏನಿತ್ತು ಅದು ಕ್ಲೋಸ್ ಆಗಿತ್ತು. ನಿನ್ನೆಯಿಂದ ಓಪನ್ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಚೈನ್ ಇಲ್ದಿರ ಅಲೋ ಮಾಡಲ್ಲ. ಅದಕ್ಕೆ ನಮ್ಮ ಕಾರ್ಗೆ ಚೈನ್ ಹಾಕ್ಸ್ತಾ ಇದೀವಿ. ನೋಡಿ, ತುಂಬಾ ಸ್ನೋ ಇಂದ ರೋಡ್ಸ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು ಸ್ನೇಹಿತರೆ ಲಾಸ್ಟ್ 3-4 ಡೇಸ್ ಇಂದ. ಅದಕ್ಕೆ ಸ್ನೋ ಚೈನ್ ಇಲ್ದಿರ ಅಲೋ ಮಾಡ್ತಾ ಇಲ್ಲ ಯಾವ ವೆಹಿಕಲ್ಸ್. ಇವಾಗೂ ಅಷ್ಟೇ ಲಿಮಿಟೆಡ್ ವೆಹಿಕಲ್ಸ್ ಅಷ್ಟೇ ಪಾಸ್ ಆಗಕ್ ಬಿಡ್ತಾ ಇರೋದು. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅಲೋ ಮಾಡ್ತಿರೋದು ವೆಹಿಕಲ್ಸ್ ಪಾಸ್ ಆಗಕ್ಕೆ. ಸದ್ಯಕ್ಕೆ ಇವಾಗ ಶ್ರೀನಗರ್ ಅಲ್ಲಿ 13 ಡಿಗ್ರೀಸ್ ಇದೆ ಸ್ನೇಹಿತರೆ. ನಾವು ಚೈನ್ ತಗೊಂಡಿದ್ ಬಂದು ಇದು ಟರ್ನಿಂಗ್ ಪಾಯಿಂಟ್ ಅಂತ ಒಂದು ಅಂಗಡಿಯಿಂದ ಸ್ನೇಹಿತರೆ, ಶ್ರೀನಗರ್ ಅಲ್ಲಿ ಇರೋದು. ನೋಡಿ, ಇಲ್ಲಿ ಎಲ್ಲಾ ತರ ಟೈರ್ಸ್ಗೂ ಇಲ್ಲಿ ಚೈನ್ ಸಿಗುತ್ತಂತೆ. ಈ ಟರ್ನಿಂಗ್ ಪಾಯಿಂಟ್ ಅಂತ. एक्चुअली मैं आप बता रहा एक्चुअली कस्टमर आए थे बेंगलोर से, ओके, इनको लद्दाख के लिए जाना है। हाँ, तो हमसे स्नो चेन परचेज कर दी। मैंने इनको जो भी बेस्ट प्राइस है वो दे दिया, हाँ, और जो भी इसमें ऑल्टर था वो भी करके दे दिया। ಓಕೆ. ನೋಡಿ, ಬೆಂಗಳೂರಿಂದ ಕಸ್ಟಮರ್ಸ್ ಬಂದಿದ್ರಂತೆ ಲಡಾಖ್ ಹೋಗ್ಬೇಕಂತ, ಚೈನ್ ಬೇಕಂತ. ಇವರು ಅದನ್ನ ಕಸ್ಟಮೈಸ್ ಮಾಡಿ ಅವ್ರ ಕಾರ್ಗೆ ಹೆಂಗ್ ಬೇಕು ಹಂಗೆ ಕಸ್ಟಮೈಸ್ ಮಾಡಿ ಕೊಟ್ಟಿದಾರಂತೆ. ನಿಮ್ಗೂ ಯಾರಾದ್ರೂ ಬೇಕು ಅಂದ್ರೆ ಇಲ್ಲಿ ಬನ್ನಿ. ಈ ಟರ್ನಿಂಗ್ ಪಾಯಿಂಟ್ ಅಂತ. ಶುಬ್ಬೀರ್ ಅಹಮದ್ ಅಂತ ಇವ್ರ ಹೆಸರು. ಇವ್ರ ನಂಬರ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರನ್ನ. ವಿ ಆರ್ ಪಾಸಿಂಗ್ ಥ್ರೂ ದ ಬೈಲಿ ಬ್ರಿಡ್ಜ್ ಸ್ನೇಹಿತರೆ. ಓ ಶೇಟ್ ಮ್ಯಾನ್, ಬೈಕ್ ಆಗಿದೆ ನೋಡಿ ಸ್ನೇಹಿತರೆ ವ್ಯೂ. ಇಲ್ಲೆಲ್ಲ ಸ್ನೋ ಇದೆ ಸ್ನೇಹಿತರೆ, ಫುಟ್ಪಾತ್ ಮೇಲೆಲ್ಲ. ವಾವ್, ಇಟ್ಸ್ ಲೈಕ್ ಹೆವೆನ್ ಗೈಸ್. ಸ್ವರ್ಗ ತರ ಇದೆ ಸ್ನೇಹಿತರೆ ಇದು. ಓ, ರೋಡಲ್ಲೇ ಇದೆ ಐಸ್, ಐ ಮೀನ್ ಸ್ನೋ. ಓ ಮೈ ಗಾಡ್, ರೋಡ್ ಎಲ್ಲ ಫುಲ್ ಬ್ಲಾಕ್ ಆಗೈತೆ ಅನ್ಕೊಂತೀನಿ ಸ್ನೇಹಿತರೆ. ನೋಡಿ, ಇಲ್ಲೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಲುಕ್ ಅಟ್ ದಿಸ್ ವ್ಯೂ ಗೈಸ್. ವಾವ್, ಸ್ನೋ ಕರ್ಗಿ ಎಲ್ಲ ಹಳ್ಳ ದಿನ ಎಲ್ಲ ಜಾಸ್ತಿ ನೀರಾಗ ಹೋಗಿದೆ. ಎಗುರ್ತಾ? ಓ, ಎಗ್ರಿದೆ. ಓಹೋ, ಇಲ್ಲಿ ನೋಡಿ ಸ್ನೇಹಿತರೆ, ಹಿಂಗಿದೆ ಸ್ನೋ. ಆಲ್ಮೋಸ್ಟ್ 10 ಅಡಿ ಇದೆ ಅಲ್ಲಿ. ನೋಡಿ, ಟ್ರಾಫಿಕ್ ಆಗೋಗಿದೆ ಹಿಂದೆ. ಮೋಸ್ಟ್ಲಿ ಯಾವ್ದೋ ಕ್ರಾಸಿಂಗ್ ಮಾಡ್ತಾ ಇರ್ಬೇಕು ಮುಂದೆ. ಟೆಂಪೋ ಕೆಟ್ಟೋಗಿದೆ. ಒಂದು ಗಾಡಿ ಕೆಟ್ಟೋದ್ರೆ ಒಂದ್ ಲೈನ್ ಫುಲ್ಲು ನಿಂತ್ಕೊಳ್ಬಿಡ್ಬೇಕು ಸ್ನೇಹಿತರೆ. ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ನೋಡಿ, ಎಲ್ಲರಿಗೂ ಟ್ರಾಫಿಕ್ ಜಾಮ್ ಇದೆ. ಸ್ಲೋ ಮೂವಿಂಗ್ ಇದೆ, ಆದ್ರೆ ಟ್ರಾಫಿಕ್ ಜಾಸ್ತಿ ಇದೆ.
ಟ್ರಾಫಿಕ್ ಆಗೋಗಿದೆ ಸ್ನೇಹಿತರೆ ನೋಡಿ. ಈ ತರ ಟ್ರಾಫಿಕ್ ಆಗೋದ್ರೆ ನೀವು ಅವರಂಗಟ್ಲೆ 1 ದಿನ 2 ದಿನ ಇಲ್ಲೇ ಇರಕ್ಕೆ ರೆಡಿ ಆಗಿರ್ಬೇಕು. ಆ ಕಾರ್ನರ್ ಅಲ್ಲಿ ಒಂದು ವೆಹಿಕಲ್ ಹೋಗ್ತಾ ಇದ್ರೆ ಈ ಕಾರ್ನರ್ ಅಲ್ಲಿ ಒಂದು ವೆಹಿಕಲ್ ಬಿಡ್ತಾ ಇದಾರೆ. ಸ್ನೇಹಿತರೆ ಅರ್ಧ ಗಂಟೆ ಆಯ್ತು ನಾವಿಲ್ಲಿ ನಿಂತ್ಕೊಂಡು, ಇನ್ನ ಇಲ್ಲೇ ಇದೀವಿ. ಫುಲ್ ಟ್ರಾಫಿಕ್ ಆಗೋಗಿದೆ. ಲ್ಯಾಂಡ್ ಸ್ಲೈಡ್ ಏನಾದ್ರು ಆಗಿರುತ್ತೆ, ಇಲ್ಲಾಂದ್ರೆ ಸ್ನೋ ಕ್ಲಿಯರ್ ಮಾಡ್ತಾ ಇರ್ತಾರೆ. ನೋಡಿ ಎಂತ ವ್ಯೂ ಅಲ್ಲಿ ಸ್ಟಾಪ್ ಆಗಿದೀವಿ ಅಂತ. ಇಬ್ರು ಬೈಕರ್ಸ್ ಹೋದ್ರು ಸ್ನೇಹಿತರೆ. ಆವಾಗ್ಲೇ ಹಿಂಗೆ ನಾವಿಲ್ಲೇ ನಿಂತ್ಕೊಂಡಿದ್ವಿ, ಹಿಂಗೆ ಪಾಸ್ ಆದ್ರು ಮಹಾರಾಷ್ಟ್ರ ಬೈಕರ್ಸ್. ವ್ಯೂ ನೋಡಿ ಅಲ್ಲಿ ಹಿಂದ್ಗಡೆ ಹೆಂಗ್ ಕಾಣಿಸ್ತಿದೆ. ನೋಡಿ ಸ್ನೇಹಿತರೆ, ಇದೆಲ್ಲ ಐಸು ಮೆಲ್ಟ್ ಆಗ್ಬಿಟ್ಟು ನೀರು ಬರ್ತಿರೋದು. ನೋಡಿ ಗೈಸ್, ನನ್ನ ಹಿಂದೆ ಬರೀ ಟ್ರಾಫಿಕ್ಕು, ಅಲ್ಲಿವರೆಗೂ ಟ್ರಾಫಿಕ್ಗೆ ಒಂದೊಂದೇ ಗಾಡಿ ಬಿಡ್ತಾವ್ರೆ. ಆಲ್ಮೋಸ್ಟ್ 1.5 hour 2 hours ಆಗಿದೆ. ಇವನು ನಾ ಕಾಯ್ತಾನೆ ಇದೀವಿ, ಒಂದೊಂದೇ ಗಾಡಿಗಳು ಬಿಡ್ತಾವ್ರೆ. ನೋಡೋಣ ಎಷ್ಟೊತ್ತಿಗಾಗತ್ತೆ ಇನ್ನ. ಸ್ನೇಹಿತರೆ 2 hour ಆದ್ಮೇಲೆ ಟ್ರಾಫಿಕ್ ಕ್ಲಿಯರ್ ಆಗಿದೆ. ಇವಾಗ ಮೂವ್ ಆಗ್ತಾ ಇದೀವಿ. ನೋಡಿ ಇಲ್ಲೆಲ್ಲ ಎಷ್ಟು ಸ್ನೋ ಬಿದ್ದಿದೆ. 2 ದಿನ ಏನೋ ಆಗಿದೆ ಅಷ್ಟೇ ಸ್ನೇಹಿತರೆ ಸ್ನೋ ಬಿದ್ದು. ಇವಾಗ ನಿಧಾನಕ್ಕೆ ಒಂದೊಂದೇ ವೆಹಿಕಲ್ಸ್ ಹೋಗ್ತಾ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ನನ್ನ ಕಣ್ ಮುಂದೆನೆ ಸ್ನೋ ಬಂದು ರೋಡ್ ಮೇಲೆ ಬಿತ್ತು. ಅವಲಂಚೆ ಆಗ್ತದೆ ಸ್ನೇಹಿತರೆ. ನೋಡಿ ಅಲ್ಲಿ ಬಂದು 2 hours ಆಯ್ತು, ಮತ್ತೆ ಸ್ನೋ ಬಿತ್ತು ಮೇಲಿಂದ. 2 hour ಇಂದ ಇಲ್ಲೇ ಇದೀವಿ. ಇನ್ನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಕ್ಲಿಯರ್ ಮಾಡೋದು ಅವೆಲ್ಲ. ಅವಾಗಿಂದ ಸೌಂಡ್ ಕೇಳಿಸ್ತಾನೆ ಇದೆ, ಸ್ನೋ ಸ್ಲೈಡ್ ಆಗೋದು ಎಲ್ಲೆಲ್ಲಿಂದನೂ ಕೇಳಿಸ್ತಾ ಇದೆ. ಅಲ್ಲಿ ಚಿಕ್ಕದಾಗಿ JCB ಕಾಣಿಸ್ತಿದೆ ಅಲ್ಲ ಸ್ನೇಹಿತರೆ, ಅಲ್ಲಿ ಆಕ್ಚುಲಿ ಕ್ಲಿಯರ್ ಮಾಡ್ತಾ ಇದೆ ನೋಡಿ. ಅಲ್ಲೆಲ್ಲ ಬಂದು ಸ್ನೋ ರೋಡ್ ಮೇಲೆ ಬಿದ್ದಿದೆ. ಇವಾಗ ಅವನ್ನ ಅಲ್ಲಿ ಕ್ಲಿಯರ್ ಮಾಡ್ಬಿಟ್ಟು ಮತ್ತೆ ಅಲ್ಲೋ ಕ್ಲಿಯರ್ ಮಾಡ್ಬೇಕು. ಇವಾಗ ತಾನೇ ಜಸ್ಟ್ ಬಿದ್ದಿದ್ದು, ಅಲ್ಲಿ ಕ್ಲಿಯರ್ ಮಾಡ್ತಾನೆ ಹೋಗ್ಬಿಟ್ಟು. ಇವತ್ತು ಹೋದಂಗೆ ಇದೆ, ಇವತ್ತು ಪಾಸ್ ಮಾಡದಂಗೆ ಇದೀವಿ ಜೋಜಿಲಾ ಪಾಸ್. ಅಲ್ಲೂ ಅವಲಂಚ್ ಆಗಿದೆ ಸ್ನೇಹಿತರೆ. ನೋಡಿ ಅಲ್ಲೆಲ್ಲ ಜನ ಕಷ್ಟಪಟ್ಟು ಅವರೇ ದಾಟ್ತಾ ಇದ್ದಾರೆ. ಮೋಡ ಬೇರೆ ಮುಚ್ಕೊಂತ ಇದೆ ನೋಡಿ. ಅಲ್ಲಿ ಮೋಡ ಎಲ್ಲ ಮೌಂಟೇನ್ ಕವರ್ ಆಗ್ಬಿಟ್ಟಿದೆ. ಇವಾಗ ಶಾಡೋ ಎಲ್ಲ ಬಂದು ಬಿದ್ದೋಗಿದೆ. ಮೋಡ ಏನಾದ್ರು ಬಂದ್ರೆ ತುಂಬಾ ಕಷ್ಟ ಸ್ನೇಹಿತರೆ. ಸ್ನೋ ಅಲ್ಲಂತೂ ಇರಕ್ಕಾಗಲ್ಲ. ಊಟ ಇಲ್ಲ, ಏನೂ ಇಲ್ಲ. ಬೆಳಿಗ್ಗೆ ಟಿಫನ್ ಮಾಡಿರೋದಷ್ಟೇ. ಇವಾಗ ಎಷ್ಟು ಟೈಮು? 3:20 ಆಗಿದೆ ಸ್ನೇಹಿತರೆ. 3 hour ಇಂದ ಕಾಯ್ಕೊಂಡಿದೀವಿ ಇಲ್ಲೇ. ನೋಡಿ ಅಲ್ಲಿ ಕ್ಯಾಂಟ್ರ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಇಲ್ಲಿ ಬಂದಿದೀವಿ ಅಷ್ಟೇ. 4 ಗಂಟೆ ಆಗ್ತಾ ಬರ್ತದೆ ಸ್ನೇಹಿತರೆ. ವೆದರ್ ಎಲ್ಲ ಕೂಲ್ ಆಗ್ತಾ ಇದೆ. ಇನ್ನು ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ. ಕೋಲ್ಡ್ ವೆದರಲ್ಲಿ ಇರೋಕ್ಕಾಗಲ್ಲ. ನೋಡಿ ಚಿಕ್ಕ ಮಕ್ಳೆಲ್ಲ ಇದ್ದಾರೆ ಅಲ್ಲಿ. ಅವ್ರ ನೇಟಿವ್ ಬಂದು ಲಡಾಖೆ ಅಂತೆ. ಜಮ್ಮುಗೆ ಹೋಗಿದ್ರಂತೆ, ಮತ್ತೆ ರಿಟರ್ನ್ ಹೋಗ್ತಿದ್ದಾರೆ. ಟೈಮ್ ಹೋಗ್ತಿರೋದು ಗೊತ್ತಾಗ್ತಿಲ್ಲ, ಯಾವಾಗ ಕ್ಲಿಯರ್ ಆಗತ್ತಂತಾನು ಗೊತ್ತಾಗಲ್ಲ. ಇನ್ನ 2-3 hour ಆಗುತ್ತಂತೆ ಸ್ನೇಹಿತರೆ. ಏನೇನೋ ಹೇಳ್ತಾ ಇದ್ದಾರೆ. 7 ಗಾಡಿಗಳು ಮುಚ್ಚೋಗಿದೆ ಅಂತೆ, 7 ಗಾಡಿ ಮೇಲೆ ಸ್ನೋ ಸ್ಲೈಡ್ ಆಗ್ಬಿಟ್ಟಿದೆ ಅಂತೆ, ಏನೇನೋ ಹೇಳ್ತಾ ಇದ್ದಾರೆ. ಒಬ್ರು ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಇದ್ದಾರೆ, ಒಂದು ಲಾರಿ. ಇನ್ನೊಬ್ರು 7 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನೇನೋ ಹೇಳ್ತಾ ಇದ್ದಾರೆ. ಏನಾಗಿದೆಯೋ ಗೊತ್ತಿಲ್ಲ ಮುಂದೆ. ಸ್ನೇಹಿತರೆ 3-4 ಗಂಟೆ ಆಗೋಯ್ತು ನಾವು ಬಂದು. ಇಲ್ಲಿ ಯಾರೋ ಬಂದು ನಮ್ಗೆ ಬಾಳೆಹಣ್ಣು ಕೊಡ್ತಾ ಇದ್ದಾರೆ ನೋಡಿ. ಥ್ಯಾಂಕ್ ಯು ಭಯ್ಯ. ತುಂಬಾ ಅಷ್ಟ ಆಗ್ತಿತ್ತು ಸ್ನೇಹಿತರೆ. ಯಾರೋ ದೇವತರ ಬಂದು ಕೊಟ್ರು. ಹಿಂದೆನೂ ಹೋಗಕ್ಕಾಗಲ್ಲ ಅಂತೆ ಸ್ನೇಹಿತರೆ. ಹಿಂದೆನೂ ಇವಾಗ ಅಲ್ಲಿ ಅವಲಾಂಚ್ ಆಗ್ಬಿಟ್ಟಿದ್ಯಂತೆ. ಮುಂದೆ ಅಲ್ಲಿ ನೀವು ನೋಡ್ದಂಗೆ ಕ್ಲಿಯರ್ ಮಾಡ್ತಿದ್ದಾರೆ JCB ಅಲ್ಲಿ, ಟ್ರಕ್ಕಲ್ಲೆಲ್ಲ. ಮುಂದೆನೂ ಹೋಗಂಗಿಲ್ಲ, ಹಿಂದೆನೂ ಹೋಗಂಗಿಲ್ಲ. ಏನ್ ಮಾಡೋದು? ಎಷ್ಟು 4:45. ನಾವು ಎಷ್ಟೊತ್ತಿಗೆ ಬಂದಿದ್ದು? 12:15 ಕಾಯ್ತಾ ಇದೀವಿ. 4:45 ಆಗಿದೆ ಟೈಮ್ ಇವಾಗ. ಹಿಂದೆನೂ ಹೋಗಂಗಿಲ್ಲ, ಮುಂದೆನೂ ಹೋಗಂಗಿಲ್ಲ. ಅಲ್ಲೇನು ವಾಟರ್ ಫಾಲ್ ತರ ಸ್ನೋ ಹಂಗೆ ಬೀಳ್ತಾನೆ ಇದೆಯಲ್ವ ಅಲ್ಲಿ. ಅರ್ಧ ಗಂಟೆಯಿಂದ ಬೀಳ್ತಾ ಇದೆ ಅಲ್ಲಿಂದ. ಅವಲಂಚೆ ಆಗ್ತಿದೆ ನೋಡಿ ಸ್ನೇಹಿತರೆ. ಅಲ್ಲಿ ಜಾಸ್ತಿ ಆಗ್ತದೆ. ಆವಾಗ ಕಮ್ಮಿ ಬೀಳ್ತಾ ಇತ್ತು, ಇವಾಗ ಎಷ್ಟು ಜಾಸ್ತಿ ಆಗ್ತಿದೆ ನೋಡಿ. ಮೋಸ್ಟ್ಲಿ ಕ್ಯಾಶುಯಾಲಿಟೀಸ್ ಏನಾದರೂ ಆಗಿರ್ಬೋದಂತೆ ಸ್ನೇಹಿತರೆ. ಅದಕ್ಕೆ ಎಷ್ಟೊಂದು ಜನ ಪೊಲೀಸವ್ರು ಹೋದ್ರು, ಆರ್ಮಿಯವ್ರು ಹೋದ್ರು. ಆಂಬ್ಯುಲೆನ್ಸ್ ಬರ್ತಿದೆ ಅಂತ ಹೇಳ್ತಾ ಸೈಡ್ಗೆ ಇರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ. ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ ಸ್ನೋ.
ಮಿಷಿನಲ್ಲಿ. ಇನ್ನು ಇದಕ್ಕಿಂತ ಆ ಕಡೆ ಅವಲಂಚ್ ಆಗಿದೆಯಂತೆ, ಜಾಸ್ತಿ ದೊಡ್ಡದಾಗಿದೆಯಂತೆ, ಅದಕ್ಕೆ ಇಷ್ಟು ಲೇಟ್ ಆಗ್ತಿದೆ. 6:30 ಆಗ್ತಿದೆ ಸ್ನೇಹಿತರೆ. ಫುಲ್ ಕೋಲ್ಡ್ ನೋಡಿ, ಎಲ್ಲ ಗ್ಲೌಸು, ಸ್ವೆಟ್ರು, ಜರ್ಕಿನೆಲ್ಲ ಹಾಕೋಬಿಟ್ಟಿದ್ದೀವಿ. ಇಲ್ಲಿ ಸ್ನೋ ಕ್ಲೀನಿಂಗ್ ಮಿಷಿನ್ ಬಂದಿದೆ ನೋಡಿ, ಕ್ಲಿಯರ್ ಮಾಡ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಕ್ಲೀನ್ ಮಾಡ್ತಾ ಇದೆ. ಆಂಬ್ಯುಲೆನ್ಸ್ಗೋಸ್ಕರ ಇಷ್ಟೆಲ್ಲ ಪರದಾಡ್ತಿರೋದು ಸ್ನೇಹಿತರೆ. ದೊಡ್ಡ ಇನ್ಸಿಡೆಂಟ್ ಏನೋ ಆಗಿದೆ ಸ್ನೇಹಿತರೆ. ಎಷ್ಟೊಂದು ಅಫಿಷಿಯಲ್ಸ್ ಹೋಗ್ತಿದ್ದಾರೆ, ಆಂಬ್ಯುಲೆನ್ಸ್ಗಳು ಹೋಗ್ತಿದೆ, ಆರ್ಮಿಯವ್ರು ಹೋಗ್ತಾ ಇದ್ದಾರೆ. ಆರ್ಮಿಯವ್ರು ಬಂದು ಹೇಳ್ತಾ ಇದಾರೆ ರಿಟರ್ನ್ ಹೋಗ್ಬಿಡಿ ಸ್ನೇಹಿತರೆ, ನಾಳೆ ಓಪನ್ ಇರುತ್ತಂತೆ. ಸೋನಾಮಾರ್ಗ್ ಹತ್ರ ಹೋಗಿ ಸ್ಟೇ ಆಗ್ತೀವಿ ಇವಾಗ. ನಾಳೆ ಮತ್ತೆ ಇದೇ ರೂಟಲ್ಲೇ ಬರಬೇಕು. ಆರ್ಮಿ ಅವರೆಲ್ಲ ಬಂದು ರಿಟರ್ನ್ ಹೋಗಿ, ರಾತ್ರಿಗೆಲ್ಲ ಕಷ್ಟ ಆಗುತ್ತೆ, ಊಟ ಇಲ್ಲ, ಚಳಿಗೆಲ್ಲ ಸತ್ತೋಗ್ತೀರಾ ಅಂತೆಲ್ಲ ಹೇಳ್ಬಿಟ್ರು. ಅದಕ್ಕೆ ರಿಟರ್ನ್ ಹೋಗ್ತಾ ಇದೀವಿ. ನೋಡಿ, ಇಲ್ಲೆಲ್ಲ ಇವಾಗ ಕ್ಲಿಯರ್ ಮಾಡಿದ್ದಾರೆ. ಇಲ್ಲೂ ಅವಲಂಚ್ ಆಗ್ಬಿಟ್ಟಿತ್ತಂತೆ ಸ್ನೇಹಿತರೆ. ಕೆಳಗಡೆ ಎಲ್ಲ ಕಾರುಗಳೇ ಇಲ್ಲ, ಅರ್ಧ ಬಂದಿರುತ್ತೆ, ಅಲ್ಲಿ ಕೆಳಗಡೆನೆ ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ. ರಿಟರ್ನ್ ಹೋಗ್ತಾ ಇದೀವಿ ಸ್ನೇಹಿತರೆ ಇವಾಗ. ಆಲ್ರೆಡಿ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿ ಬೆಂಕಿ ಹಚ್ಬಿಟ್ಟಿದ್ದಾರೆ. ಇವ್ರು ಇವತ್ತು ರಾತ್ರಿ ಎಲ್ಲ ಇಲ್ಲ ಸ್ನೇಹಿತರೆ, ಇಲ್ಲೇ ಊಟ, ಇಲ್ಲೇ ನಿದ್ದೆ ಇವ್ರದೆಲ್ಲ. ನೋಡಿ, ಇಲ್ಲವರೆಗೂ ಅಷ್ಟೇ ಬಿಟ್ಟಿರೋದು, ಇದಾದ್ಮೇಲೆ ಯಾವ ಕಾರುಗಳು ಬಿಟ್ಟಿಲ್ಲ, ಎಲ್ಲ ಖಾಲಿ ಖಾಲಿ ಇದೆ. ಸ್ನೇಹಿತರೆ ನೋಡಿದ್ರಲ್ವಾ, ಆರ್ಮಿ ಅವರು, ಪೊಲೀಸ್ ಅವರೆಲ್ಲ ಬಂದು ನಮ್ಮನ್ನ ವಾಪಸ್ ಕಳ್ಸಿದ್ರು. ಏನಾಗಿತ್ತು ಅಂತ ನಮ್ಗೆ ಐಡಿಯಾ ಇದ್ದಿಲ್ಲ. ಒಂದು 6-7 ಕಾರ್ ಸಿಗಾಕೊಂಡಿದೆ ಅಂತ ಮಾತ್ರ ಹೇಳ್ತಾ ಇದ್ರು. ಪ್ರಾಣ ಹೋಗಿದೆ ಅಂತ ಒಬ್ರು ಹೇಳ್ಕೊಂಡು ಹೋಗ್ತಾ ಇದ್ರು. ನಾವ್ ಅದನ್ನ ನಂಬ್ತಾ ಇದ್ದಿಲ್ಲ, ಒಳ್ಳೇದಾಗಿರುತ್ತೆ, ಆತರ ಏನಾಗಿರಲ್ಲ ಅನ್ಕೊಂಡಿದ್ವಿ. ಆದ್ರೆ ಆಮೇಲೆ DSP, DC, ತಹಸೀಲ್ದಾರ್, SP, SSP ಎಲ್ಲ ಪಾಸ್ ಆದ್ರು ನಮ್ಮನ್ನ. ಏನೋ ದೊಡ್ಡದಾಗ ಆಗಿರ್ಬೋದು ಅಂತ ಅನ್ಸ್ತು ನಮ್ಗೆ. ಆದ್ರೂ ಲಾಸ್ಟ್ ಮೂಮೆಂಟ್ ವರ್ಗು ವೆಯ್ಟ್ ಮಾಡೋಣ, ಬಿಟ್ರೆ ಹೋಗೋಣ ಅಂತ ಇದ್ವಿ. ಆದ್ರೆ ವಾಪಸ್ ಬಂದ್ಬಿಟ್ವಿ. ಯಾಕೆ ರಿಸ್ಕ್ ತಗೊಳ್ಳೋದು, 7 ಅವರ್ ಬೇರೆ ಊಟ ಇದ್ದಿಲ್ಲ, ನೀರು ಖಾಲಿಯಾಗಿ ಹೋಗಿತ್ತು. 2 ಬಾಳೆಹಣ್ಣು ಕೊಟ್ರು ಯಾರೋ ಲದಾಖ್ ಅವ್ರು ಬಂದು, ಅದನ್ನ ತಿನ್ಕೊಂಡಿದ್ವಿ. ಮತ್ತೆ ಆಫ್ಟರ್ 8 ಅವರ್ಸ್ ರಾತ್ರಿ ಇಲ್ಲೊಂದು 10-15 ಕಿಲೋಮೀಟರ್ಸ್ ಆಚೆ ಬಂದು ಹೋಟೆಲ್ ಮಾಡ್ಕೊಂಡ್ವಿ. ಯಾರಿಗೂ ಐಡಿಯಾನು ಇದ್ದಿಲ್ಲ. ಅದಕ್ಕೆ ಇವಾಗ ಎದ್ದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಚೆಕ್ ಮಾಡಿದ್ರೆ 7 ಜನ ಸತ್ತೋಗಿದಾರಂತೆ ಸ್ನೇಹಿತರೆ ಅವಲಾಂಚಲ್ಲಿ. ಚಿಕ್ಕ ಮಕ್ಳು ಇದಾರಂತ. ಅದ್ರಲ್ಲಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಫಾರ್ಚುನರ್ ಎಲ್ಲ ಕೆಳಗಡೆ ಹೋಗ್ಬಿಟ್ಟಿದೆ. टाटा मोबाइल है 407 है, नीचे एक फॉर्च्यूनर पड़ी हुई है, वहाँ पीछे 2 छोटी गाड़ियाँ. ಯಾರು ಪ್ರಾಣ ಕಳ್ಕೊಂಡಿದಾರೋ ಅವ್ರಿಗೆಲ್ಲ ರೆಸ್ಟ್ ಇನ್ ಪೀಸ್ ಹೇಳ್ಬೋದು. ಇನ್ನೊಂದು 5-10 ಮಿನಿಟ್ಸ್ ಬೇಗ ಹೋಗಿದ್ರು ನಮಗೂ ಆಗ್ಬೋದಿತ್ತು. ಅದು ನಮ್ಮಿಂದ ಒಂದು ವಿತಿನ್ 5 ಕಿಲೋಮೀಟರ್ಸ್ ಅಲ್ಲೇ ಅವಲಂಚೆ ಆಗಿರೋದು ಸ್ನೇಹಿತರೆ. ಅದು ಕರೆಕ್ಟ್ ಆಗಿ ನಮ್ಮನ್ನ 1 o'clock ಸ್ಟಾಪ್ ಮಾಡಿದ್ರು. ಅಲ್ಲ ಇನ್ಸಿಡೆಂಟ್ ಆಗಿರೋದು 1 ಗಂಟೆಗೆ ಅಂತ ಸ್ನೇಹಿತರೆ. ನೋಡಿ, ಆ ತರ ಆಕ್ಸಿಡೆಂಟ್ಸ್ ಯಾವಾಗ ಆಗುತ್ತೆ, ಹೆಂಗಾಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಪಾಪ ಅವರು ಟೂರಿಸ್ಟ್ ಅವ್ರಂತೆ, ಲದಾಖ್ ಅವರು ಇದಾರೆ, ಲೋಕಲ್ ಅವರು ಇದಾರೆ. ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಸ್ನೇಹಿತರೆ. ಅದಕ್ಕೆ ಹುಷಾರಾಗಿರ್ಬೇಕು. ಹುಷಾರಾಗಿದ್ರು ನೇಚರ್ನ ನಾವು ಫೈಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ. ಓಕೆ ಸ್ನೇಹಿತರೆ, ನಮ್ಮ ಪಯಣ ಇವಾಗ ಪಹಲ್ಗಾಮ್ ಕಡೆ. ಲದಾಖ್ ಹೋಗ್ಬೇಕು ಅಂತ ಜಾಸ್ತಿ ಆಸೆ ಪಟ್ಟಿದೆ, ಹಿಂಗಾಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ನೆಕ್ಸ್ಟ್ ಟೈಮು ಸ್ವಲ್ಪ ಪ್ರಿಪೇರ್ಡ್ ಆಗೇ ಬರೋಣ, ಒಳ್ಳೆ ಟೈಮಲ್ಲಿ ಬರೋಣ, ಹುಷಾರಾಗಿ ಬರೋಣ, ಸೇಫಾಗಿ ಬರೋಣ ಅಂತ ಅನ್ಕೊಂಡು ರಿಟರ್ನ್ ಆಗ್ತಾ ಇದೀವಿ. ಇವಾಗ ಲದಾಖ್ ಪ್ಲಾನ್ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದೀವಿ. ಬನ್ನಿ ಹೋಗೋಣ. ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡ್ಕೊಂಡು ಬಿಡೋಣ.